ಓಂ ಶ್ರೀ ಗುರುಭ್ಯೋ ನಮಃ. ಪ್ರೀತಿಯ ತುಲಾರಾಶಿಯವರೇ, ತುಲಾರಾಶಿಯವರು ವಾಯು ತತ್ವಕ್ಕೆ ಸೇರಿದವರು. ಇವರು ಸ್ವಭಾವತಃ ಶಾಂತಿ ಪ್ರಿಯರು ಮತ್ತು ಎಲ್ಲವನ್ನ ಸಮತೋಲನದಲ್ಲಿರೋದಕ್ಕೆ ಬಯಸ್ತಾರೆ. ಇವರ ಜೀವನದಲ್ಲಿ ಪ್ರೀತಿ ಅಂದರೆ ಕೇವಲ ಸಂಗಾತಿಯಲ್ಲ, ಅದೊಂದು ಪಾರ್ಟ್ನರ್ಶಿಪ್, ಸಹಭಾಗಿತ್ವ. ತುಲಾರಾಶಿಯವರ 7 ಜನ್ಮಗಳ ಸಂಗಾತಿಯನ್ನು ಗುರುತಿಸುವುದಾದರೂ ಹೇಗೆ? ಸೌಂದರ್ಯ ಮತ್ತು ಸಭ್ಯತೆ. ಇವರು ಕೇವಲ ಬಾಹ್ಯ ಸೌಂದರ್ಯ ಅಷ್ಟೇ ನೋಡೋದಿಲ್ಲ, ಮನಸ್ಸಿನ ಸೌಂದರ್ಯ ಮತ್ತು ಒಂದು ಸಭ್ಯತೆಗೆ ಇವರು ಮಾರು ಹೋಗ್ತಾರೆ. ಇವರು ಸಂಗಾತಿ ಯಾವಾಗಲೂ ಗೌರವಯುತವಾಗಿ ನಡೆದುಕೊಳ್ಬೇಕು ಅಂತ ಇಷ್ಟಪಡ್ತಾರೆ. ಈ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ. ತುಲಾರಾಶಿಯವರ ದೊಡ್ಡ ದೌರ್ಬಲ್ಯ ಅಂತಂದರೆ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಗೊಂದಲ. ಹಾಗಾಗಿ ಇವರಿಗೆ ದಾರಿ ತೋರಿಸುವ ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿಯೇ ಇವರ 7 ಜನ್ಮಗಳ ಸಂಗಾತಿ ಆಗಿರ್ತಾರೆ. ಜಗಳ ಇಲ್ಲದೆ ಬದುಕು. ತುಲಾರಾಶಿಯವರಿಗೆ ಗದ್ದಲ, ಕೂಗಾಟ ಕಂಡ್ರೆ ಆಗೋದಿಲ್ಲ. ಯಾರ ಜೊತೆ ಇವರಿಗೆ ಮಾನಸಿಕ ಶಾಂತಿ ಸಿಗುತ್ತೋ ಅವರೇ ಇವರ ನಿಜವಾದ ಸೋಲ್ಮೇಟ್ ಆಗಿರ್ತಾರೆ. ನ್ಯಾಯ ಮತ್ತು ನಿಷ್ಠೆ. ಇವರು ಅನ್ಯಾಯವನ್ನು ಸಹಿಸೋದಿಲ್ಲ. ಇವರ ಸಂಗಾತಿ ಕೂಡ ಅಷ್ಟೇ ಪ್ರಾಮಾಣಿಕರಾಗಿದ್ದರೆ ಮಾತ್ರ ಆ ಸಂಬಂಧ ಜನ್ಮಾಂತರಕ್ಕೂ ಉಳಿಯುತ್ತೆ. ಇನ್ನು ತುಲಾರಾಶಿಯವರ ಭಾಗ್ಯದ ಅಕ್ಷರಗಳು ಯಾವ್ಯಾವು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾರಾಶಿಯವರ ಜೀವನದಲ್ಲಿ ಈ ಕೆಳಗಿನ ಅಕ್ಷರಗಳ ಜೊತೆ ಗಾಢವಾದ ಅನುಬಂಧ ಅನ್ನೋದು ಇರುತ್ತೆ. ರ, ಆರ್ ಮತ್ತು ತ, ಟಿ ಈ ಅಕ್ಷರದವರು ನಿಮ್ಮ ಜೀವನಕ್ಕೆ ಒಂದು ಸ್ಥಿರತೆಯನ್ನು ತರ್ತಾರೆ. ಇವ್ರ ಜೊತೆಗಿನ ಸಂಬಂಧ ಸಾಮಾಜಿಕವಾಗಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ಸ ಮತ್ತು ಶ ಇವರು ನಿಮ್ಮ ಜೀವನದಲ್ಲಿ ಪ್ರೇಮ ಮತ್ತು ರೊಮ್ಯಾನ್ಸನ್ನು ತುಂಬುತ್ತಾರೆ. ಶುಕ್ರನ ಪ್ರಭಾವವಿರುವ ಇವರು ನಿಮ್ಮನ್ನು ಅತಿಯಾಗಿ ಪ್ರೀತಿಸ್ತಾರೆ. ಗ ಮತ್ತು ಯ ಇವ್ರ ಜೊತೆಗಿನ ಸಂಬಂಧ ಆಧ್ಯಾತ್ಮಿಕ ಮತ್ತು ಭೌತಿಕವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ. ನಿಮ್ಮ ಜೀವನದ ಕಠಿಣ ನಿರ್ಧಾರಗಳಲ್ಲಿ ಇವರು ಮಾರ್ಗದರ್ಶಕರಾಗಿರ್ತಾರೆ. ಇನ್ನು ಸಿಂಹ ಮತ್ತು ತುಲಾ ಅದ್ಭುತ ಜೋಡಿ. ಇದು ಗೋಲ್ಡನ್ ಕಪಲ್ ಅಂತಲೇ ಹೇಳ್ಬೋದು. ಒಂದು ವೇಳೆ ನೀವು ಸಿಂಹರಾಶಿಯಾಗಿದ್ದು ನಿಮ್ಮ ಸಂಗಾತಿ ತುಲಾರಾಶಿಯವರಾಗಿದ್ದರೆ ಇದು ಜ್ಯೋತಿಷ್ಯದ ಅತ್ಯುತ್ತಮ ಜೋಡಿಗಳಲ್ಲಿ ಒಂದು. ಸಿಂಹರಾಶಿಯವರ ನಾಯಕತ್ವ ಮತ್ತು ತುಲಾರಾಶಿಯವರ ಸಹಕಾರ ಸೇರಿ ಅದ್ಭುತ ಸಂಸಾರವಾಗುತ್ತೆ. ಸಿಂಹರಾಶಿಯವರು ನೀಡುವ ಪ್ರೀತಿ ಮತ್ತು ರಕ್ಷಣೆ ತುಲಾರಾಶಿಯವರಿಗೆ ತುಂಬ ಇಷ್ಟವಾಗುತ್ತೆ. ತುಲಾರಾಶಿಯವರ ಸೌಮ್ಯ ಸ್ವಭಾವ ಸಿಂಹದ ಕೋಪವನ್ನು ಶಾಂತಗೊಳಿಸುತ್ತೆ. ಇನ್ನು 2026ರಲ್ಲಿ ತುಲಾರಾಶಿಯವರ ಪ್ರೇಮ ಭವಿಷ್ಯ ಹೀಗಿರುತ್ತೆ. 2026ರಲ್ಲಿ ತುಲಾರಾಶಿಯವರಿಗೆ ಅದೃಷ್ಟದ ಬಾಗಿಲು ಅನ್ನೋದು ತೆರೆಯುತ್ತೆ. ಇವರಿಗೆ ವಿವಾಹ ಯೋಗ ಅನ್ನೋದು ಇದೆ. ದೀರ್ಘಕಾಲದ ಪ್ರೇಮ ಸಂಬಂಧ ಈ ವರ್ಷ ಸುಖಾಂತ್ಯ ಕಾಣುತ್ತೆ. ಜಾತಕದಲ್ಲಿ ಗುರುಬಲ ಹೆಚ್ಚಾಗಿರೋದ್ರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಇನ್ನು ಹಳೆಯ ಸಂಬಂಧಗಳ ಮರುಕಳಿಕೆ. ಯಾವುದೋ ಕಾರಣಕ್ಕೆ ದೂರ ಆಗಿದ್ದ ಹಳೆಯ ಆತ್ಮೀಯರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಬಹುದು. ಆದರೆ ಈ ಬಾರಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಬೇಕಾಗುತ್ತೆ. ಆದರೆ ನೆನಪಿರಲಿ ತುಲಾರಾಶಿಯವರೇ, ನೀವು ಎಲ್ಲರನ್ನ ಮೆಚ್ಚಿಸೋದಕ್ಕೆ ಹೋಗಿ ನಿಮ್ಮನ್ನು ನೀವು ಕಳೆದುಕೊಳ್ಬೇಡಿ. ನೀವು 7 ಜನ್ಮಗಳ ಸಂಗಾತಿ ನಿಮ್ಮಂತೆಯೇ ಒಪ್ಪಿಕೊಳ್ತಾರೆ. ಬದಲಾಗೋದಕ್ಕೆ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಲ್ಲಿ ಈಗ ಯಾರ ಹೆಸರು ಬಂದಿದೆ, ಯಾರು ಅವ್ರ ಮೊದಲ ಅಕ್ಷರ ಈ ಪಟ್ಟಿಯಲ್ಲಿ ಇದೆಯಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶ್ವರ ಸುಖಿನೋ ಭವಂತು.